ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಾರಿಗೆಯ ಸಮರ ಶುರುವಾಗ್ಬಿಟ್ಟಿದೆ. ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಹೋರಾಟದ ಹೆಜ್ಜೆ ಇಟ್ಟಿದ್ರು. ಅದರಲ್ಲೂ ಕೂಡ ನಾಳೆ ರಾತ್ರಿಯಿಂದ ಮುಷ್ಕರವನ್ನ ಆರಂಭಿಸುವುದಕ್ಕೆ ಸಾರಿಗೆ ಇಲಾಖೆಯ ನೌಕರರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಆದರೆ ಸಾರಿಗೆ ನೌಕರರ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ಸಾರಿಗೆ ಇಲಾಖೆ ಕೂಡ ಮುಂದಾಗ್ಬಿಟ್ಟಿದೆ. ಪ್ರಮುಖವಾಗಿ ನೋ ವರ್ಕ್ ನೋ ಪೇ ಆದೇಶವನ್ನ ಕೂಡ ಹೊರಡಿಸ್ಬಿಟ್ಟಿದ್ದಾರೆ. ರಜೆ ಹಾಕಿದವರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅನಿವಾರ್ಯದ ಹೊರತಾಗಿ ಯಾವ ನೌಕರರು ಕೂಡ ಅವರಿಗೆ ರಜೆಯನ್ನ ಮಂಜೂರು ಮಾಡಂಗಿಲ್ಲ ಅಂತ ಆದೇಶವನ್ನ ಕೊಟ್ಟು ಬಿಟ್ಟಿದ್ದಾರೆ. ಪ್ರಮುಖವಾಗಿ ಸಾರಿಗೆ ಅಂತ ಬಂದಾಗ ಒಂದು ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರುತ್ತೆ. ಹಂಗೆ ಒಂದು ಸ್ವಲ್ಪ ಹಾಳಾದ್ರೂ ಕೂಡ ಇಡೀ ಸಂಚಾರಿ ವ್ಯವಸ್ಥೆನೇ ಹಾಳದಂಗೆ ಆಗ್ಬಿಡುತ್ತೆ. ಆದರೆ ಪ್ರತಿ ಬಾರಿಯೂ ಕೂಡ ನೀವು ಎಸ್ಮಾ ಜಾರಿ ಮಾಡ್ತೀವಿ ಅಂದ್ರೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅಂದ್ರು ಅನೇಕ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಬಟ್ ಈಗ ಮಾಡುವಿಲ್ಲವೇ ಮಡಿ ಅನ್ನೋ ಲೆಕ್ಕಕ್ಕೆ ನೌಕರರು ಬಂದೋಗಿದ್ದಾರೆ. ಆಗಿದೆ ಸಾರಿಗೆ ಇಲಾಖೆ ಮೊದಲೇ ಸಂಕಷ್ಟದಲ್ಲಿರುವಂತಹ ಇಲಾಖೆ. ಈ ಶಕ್ತಿ ಯೋಜನೆಯಿಂದಾಗಿ ಅದರ ಪೂರ್ತಿ ಶಕ್ತಿ ಕುಂದುಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ನೌಕರರಿಗೆ ಸಿಗಬೇಕಾಗಿರೋ ಸವಲತ್ತನ್ನ ಅವರು ಕೊಡ್ತಾ ಇಲ್ಲ. ಆಮೇಲೆ ಈ ಇತರೆ ರಾಜ್ಯ ಸರ್ಕಾರಿ ನೌಕರರಂತೆ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಅವರು ಯಾವಾಗ್ಲೂ ಅವ್ರು ಈ ನಿಗಮ ಮಂಡಳಿಯವರು ವಾದನೆ ಬೇರೆ ನೌಕರರಂತೆ ನಮ್ಮನ್ನು ಪರಿಗಣಿಸಿ ಅಂತ 7ನೇ ವೇತನ ಆಯೋಗದ ಅಂತೆ 29 ಪಾಯಿಂಟ್ ಚಿಲ್ಲರೆ ಏನೋ ವೇತನವನ್ನು ಹೆಚ್ಚಳ ಮಾಡಿದ್ದಾರೆ. ಸೊ ನಮಗೂ ಮಾಡಿ ಅಂತ ಬೇಡಿಕೆ ಇಟ್ಟಿದ್ರು. ಆದರೆ ಇವರು 12.5 ಮಾತ್ರ ಸೀಮಿತ ಮಾಡಿಕೊಂಡ್ರು. ಸೊ 25%ಗೆ ವೇತನ ಪರಿಷ್ಕರಣೆ ಮಾಡಿ ಅಂತ ಹೇಳಿದ್ರು. 24ರ ಜನವರಿಯಿಂದನೇ ನಮ್ಮ ಪೂರ್ವಾನ್ವಯ ಆಗುವಂತೆ ವೇತನವನ್ನ ತಗೊಳ್ಳಿ ಅಂತಂದ್ರು. ಸೊ 25 ಏಪ್ರಿಲ್ ಇಂದ ಮಾಡ್ತೀನಿ ಅಂತಂದ್ರು. ಇಲ್ಲೊಂದು ಗೊಂದಲ ಸೃಷ್ಟಿ ಆಯ್ತು. 38 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಇವರು 26 ತಿಂಗಳಿಗೆ ಸೀಮಿತ ಮಾಡಿಕೊಂಡ್ರು. ಇವೆಲ್ಲ ಏನಾಯ್ತು, ಒಂದೇ ಕಂತಿನಲ್ಲಿ 1272 ಕೋಟಿ ರೂಪಾಯಿಯನ್ನ ಬಿಡುಗಡೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಸಂಕಷ್ಟ ರಾಜ್ಯ ಸರ್ಕಾರಕ್ಕೆ, ಸಾರಿಗೆ ಇಲಾಖೆ ಸಚಿವರಿಗೆ. ಹೌದು, ಯಾಕಂದ್ರೆ ಇವರ ಬೇಡಿಕೆಗಳನ್ನೆಲ್ಲ ಈಡೇರಿಸುವಷ್ಟು ಶಕ್ತಿ ಅಂತೂ ಸದ್ಯಕ್ಕಿಲ್ಲ. 450 ಕೋಟಿಯನ್ನ ನಾವು ಒಂದು ಹಂತದಲ್ಲಿ ನಿಮಗೆ ಬಿಡುಗಡೆ ಮಾಡ್ತೀವಿ, ನಂತರದಲ್ಲಿ ಕಂತು ವೈಸ್ ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಿಗೆ ಸರ್ಕಾರ ಬಂದಿದೆ. ಇವೆಲ್ಲ ಗೋಜಲ ಕೂತಿರೋದ್ರಿಂದ ಅವರ ಬೇಡಿಕೆಗಳು ನಾಳೆ ಅಂದ್ರೆ ನಾಳೆನೇ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಅವರಿದ್ದಾರೆ. 20ನೇ ತಾರೀಕಿಗೆ ಏನು ಅವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಕೂತಿದ್ದಾರೆ. ಎಲ್ಲಾದ್ರೂ ಹೋರಾಟಕ್ಕೆ ಕುಂತ್ರೆ ಮತ್ತು ಅವ್ರನ್ನ ಸಮಾಧಾನ ಮಾಡಿಸೋದು ಕಷ್ಟ. ಬೀದಿಗೆ ಇಳಿದು ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಇಳಿಯಕ್ಕೆ ಮೊದಲೇನೆ ಅವ್ರಿಗೆ ಏನ್ ಬೇಕು ಅದನ್ನ ಪ್ರಯೋಗ ಮಾಡೋಣ ಅನ್ನೋ ನಿಟ್ಟಲ್ಲಿ ಎಸ್ಮಾ ರೀತಿಯ ಒಂದು ಬಾಣವನ್ನ ಬಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾಧ್ಯತೆ ಕಡಿಮೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಈಗಾಗಲೇ ಈ ಹಿಂದೆ 2 ಬಾರಿ ಆ ರೀತಿ ಆಗಿ ವಾಪಸ್ ತಗೊಂಡಿರೋದ್ರಿಂದ ಬೇಡಿಕೆಯನ್ನ ಈಡೇರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟು ನೀವು ಅರ್ಧರ್ಧ ಮಾತ್ರ ಮಾಡಿ ಇಟ್ಟು ಕೂತಾಗ ತುಂಬ ಗೊಂದಲಕ್ಕೆ ನೌಕರರು ಬಂದಿದ್ದಾರೆ. ನಿಮ್ಮ ಶಕ್ತಿ ಯೋಜನೆಯ ಫಲವಾಗಿ ನೀವೇನೇನು ಮಾಡಬಹುದು, ಶಕ್ತಿ ಯೋಜನೆಯಿಂದ ಎಲ್ಲವೂ ಲಾಸ್ ಆಯಿತು ಅನ್ನೋದಕ್ಕೆ ಕಷ್ಟ. ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗಿದೆಯಂತೆ, ದೇವಸ್ಥಾನಗಳ ಆದಾಯ ಹೆಚ್ಚಿದೆಯಂತೆ, ನೀವು ಟಿಕೆಟ್ಗಳನ್ನು ಕಡಿಮೆ ಮಾಡಿರೋದಕ್ಕೋಸ್ಕರ ಗ್ರಾಮೀಣ ಮಟ್ಟದಲ್ಲಿ ಹೆಂಗಸರುಗಳು ಈ ಟಿಕೆಟನ್ನು ಬಳಕೆ ಮಾಡ್ತಿದ್ದ ಹಣನ ಬೇರೆ ರೂಪದಲ್ಲಿ ಆರ್ಥಿಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅಲ್ಲೊಂದು ಆರ್ಥಿಕ ಬಲ ಹೆಚ್ಚಿದೆ ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರಿಗೆ ಅನ್ನುವಂಥ ಸಬೂಬನ್ನು ಕೊಡ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ಕೂಡ ಇವರು ಪರಾಮರ್ಶಿಸ್ಕೋಬೇಕು. ಸರ್ಕಾರದ ನಿಟ್ಟಲ್ಲಿ ಹೋಗೋದಾದ್ರೆ ಪ್ರಮುಖವಾದ 10 ದೇವಸ್ಥಾನಗಳ ಆದಾಯ ತುಂಬಾ ದೊಡ್ಡ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅದೆಲ್ಲದಕ್ಕೂ ಕಾರಣ ನಮ್ಮ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರೋದ್ರಿಂದ ಪ್ರವಾಸೋದ್ಯಮಕ್ಕೂ ಶಕ್ತಿ ಹೆಚ್ಚಿದೆ, ದೇವಸ್ಥಾನಗಳ ಆದಾಯ ಹೆಚ್ಚಿಕೊಂಡಿದೆ. ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರ ಆರ್ಥಿಕ ಬಲಕ್ಕೆ ಒಂದು ನಾವು ಬಲ ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಅವ್ರು ಹೇಳ್ತಾ ಇದ್ರು. ಆದರೆ ಮರು ಪಾವತಿಯ ಹೆಸರಲ್ಲಿ, ಶಕ್ತಿ ಯೋಜನೆ ಹೆಸರಲ್ಲಿ ನೀವು ಸಾರಿಗೆ ಇಲಾಖೆಗೆ ಕೊಡಬೇಕಾಗಿರೋ ಹಣವನ್ನು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ಅದರಿಂದಾಗಿ ಇವರ ನಿರ್ವಹಣಾ ವೆಚ್ಚ ಎಲ್ಲಿಂದ ತರಬೇಕು, ಮತ್ತೆ ಸಾಲದ ಮೊರೆಗೆ ಹೋಗ್ತಾ ಇದ್ದಾರೆ. ಸೊ ಸಿಬ್ಬಂದಿಯ ವೇತನಗಳ ಕೊರತೆ ಬಂದಿದೆ ಅವರಿಗೆ. ನಿರ್ವಹಣಾ ವೆಚ್ಚ, ಈ ಡೀಸೆಲ್ ಇನ್ನೊಂದು ಮತ್ತೊಂದು ಎಲ್ಲ ರೇಟ್ಗಳಿಂದಾಗಿ ಅವರ ನಿರ್ವಹಣಾ ವೆಚ್ಚದ ಮೇಲ್ಗಡೆ ಅವರ ಕಾರ್ಯಾಚರಣಾ ವೆಚ್ಚ ಅಂತ ಕರೀತಾರೆ, ಅದು ಕೂಡ ಇವರಿಗೆಲ್ಲ ಬೊಕ್ಕಸಕ್ಕೆ ಖಾಲಿ ಆಗಿರೋದ್ರಿಂದ ಅವರು ಅದನ್ನು ಕೊಡ್ತಾ ಇಲ್ಲ. ಅವರು ಸಾಲದ ರೂಪಕ್ಕೆ ಬೇರೆ ಒಂದು ಕಡೆ ಮೊರೆ ಹೋಗಬೇಕಾಗಿದೆ. ಸೊ ಸಾರಿಗೆ ಇಲಾಖೆ ಒಂದು ಯೋಜನೆಯಿಂದ ಮತ್ತೆ ಈ ಹಿಂದೆ ಮಾಡಿಕೊಂಡಿರುವಂಥ ಕೆಲವು ಎಡವಟ್ಟುಗಳಿಂದಾಗಿ ತುಂಬಾ ದೊಡ್ಡ ನಷ್ಟದಲ್ಲಿರುವಂಥ ಒಂದು ಇಲಾಖೆ ಅಂತಲೇ ಹೇಳಬಹುದು ಸಾರಿಗೆ ಇಲಾಖೆ. 4 ನಿಗಮಗಳು ಕೂಡ ಲಾಸಲ್ಲೇ ನಡೀತಾ ಇದ್ದಾವೆ. 4 ನಿಗಮಗಳಲ್ಲೂ ಇವರದ್ದು ಬೇಕಾಬಿಟ್ಟಿ ಯೋಜನೆಗಳಿಂದಾಗಿ ಎಲ್ಲವೂ ಹಳಸ್ಕೊಂಡು ಕೂತ್ಕೊಂಡಿದೆ. ನೌಕರರು ಬೀದಿಗಿಳಿದೆ, ಮತ್ತೆ ಅವರಿಗೆ ಬೇರೆ ಉಪಾಯವೇ ಇಲ್ಲ, ಇಳಿದಿದ್ದಾರೆ. ಅವರಿಗೆ ಸಮಂಜಸವಾದ ರೀತಿಯಲ್ಲಿ ನೀವು ನಾಳೆ ಸಹಕಾರ ಕೊಡಲೇಬೇಕು. ಸರ್ಕಾರದ ಅನಿವಾರ್ಯತೆ.
ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋಬೇಕು ಅನ್ನುವಂಥ ನಿಟ್ಟಲ್ಲಿ ಅಧಿಕಾರಿಗಳೀಗ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಮೋಸ್ಟ್ಲಿ ಬೀದಿಗಿಳಿಯಕ್ಕಿಂತ ಮೊದಲೇನೆ ಇನ್ನೊಂದು ಮಟ್ಟದ ಮಾತುಕತೆ ನಡೆದು ವಿಶ್ವಾಸಕ್ಕೆ ಅವರನ್ನ ತಗೊಂಡಿದ್ದ ಪಕ್ಷದಲ್ಲಿ, ಯಾಕಂದ್ರೆ ಯಾವತ್ತಿಗಿದ್ರೂ ಇವರು ಸರ್ಕಾರದ ಲೆಕ್ಕಾಚಾರದಲ್ಲೇ ಹೋಗುವಂತ ನೌಕರರಾಗಿರೋದ್ರಿಂದ ಅವರ ಒಂದು ವಿಶ್ವಾಸಕ್ಕೆ ಬಗ್ಲೇಬೇಕಾಗತ್ತೆ, ಒಂದು ಬೆದರಿಕೆಗೆ ಇವರು ಬಗ್ಲೇಬೇಕಾಗತ್ತೆ. ಅವೆಲ್ಲವನ್ನೂ ತಾಳೆ ಹಾಕಿಕೊಂಡು ಅಧಿಕಾರಿಗಳು ನಾಳೆ ಯಾವ ರೀತಿ ನಿರ್ಣಯವನ್ನ ತಳಿತಾರೆ ಅನ್ನೋದ್ರ ಮೇಲ್ಗಡೆ ಮುಷ್ಕರದ ಹಾದಿ ನಿಂತಿದೆ. ಈಗಾಗಲೇ ಯಾಕಂದ್ರೆ ಸಂಧಾನ ಸಭೆ ಎಲ್ಲ ಫೇಲ್ ಆಗ್ಬಿಡ್ತು, ಒಪ್ತಾನೆ ಇಲ್ಲ ಬಿಲ್ಕುಲ್, ನೀವೇನ್ ಕೇಸ್ ಆದ್ರೂ ಹಾಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ ಅಂತಿದ್ದಾರೆ. ಅಂದ್ರೆ ಅವರ ಆಗ್ರಹ ಇರೋದು ಒಂದೇ, ಅಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾರೆ, ನಮ್ಗೇನ್ ಬೆಲೆನೇ ಕೊಡಲ್ಲ ಅನ್ನೋದು ಒಂದು. ಬಟ್ ಈ ಬಾರಿಯ ಕಾವು ನೋಡ್ತಿದ್ರೆ ದೊಡ್ಡ ಮಟ್ಟದ ಮುಷ್ಕರ ಕೈ ಹಾಕ್ತಾರೆ ಅನ್ನೋದು ಒಂದು ಸ್ಪಷ್ಟ. ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತ ನಿಟ್ಟಲ್ಲಿ ಅವ್ರು ಬಂದು ನಿಂತ್ಕೊಬಿಟ್ಟಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ನೀವು ಇಲ್ಲಿವರೆಗೂ ನಿಗಮ ಮಂಡಳಿಯ ಈ ನೌಕರರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಬರೀ ನಿಮ್ಮ ಅಧಿಕಾರಿ ವಲಯದವರನ್ನ ಮಾತ್ರ ಅಥವಾ ನಿಮ್ಮ ಸಣ್ಣ ಸಣ್ಣ ಸಚಿವರನ್ನ ಮಾತ್ರ ಕಳಿಸಿ ಅವ್ರನ್ನ ಸಂಧಾನಕ್ಕೆ ಪ್ರಯತ್ನಿಸ್ತಾ ಇದ್ರಿ. ಇನ್ನೊಂದು ಅವಕಾಶ ಇದೆ ನಿಮಗೆ. ಮುಂಚೂಣಿಯಲ್ಲಿ ಯಾರು ನಿಂತ್ಕೊಂಡಿದ್ರು ನೀವು ಪ್ರಭಾವಿಗಳು ಅನ್ಸ್ಕೊಂಡು ಅವರ ಮಾತು ಕೇಳೋ ಒಂದು ವರ್ಗ ಇರುತ್ತಲ್ಲಿ, ಅವ್ರ ಮೇಲ್ಗಡೆ ಪ್ರಯೋಗ ಮಾಡಿದ್ರೆ ಈ ಪ್ರಭಾವಿಗಳು ಒಂದು ಮುಷ್ಕರಕ್ಕೆ ತಡೆ ಬೀಳುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಸರ್ಕಾರವನ್ನು ಪೂರ್ತಿ ಪ್ರಮಾಣದಲ್ಲಿ ಎದುರು ಹಾಕೊಂಡು ನಾವು ಅನಿರ್ದಿಷ್ಟಾವಧಿ ಕೂತ್ಕೊಳ್ತೀವಿ ಅಂತ ಹೇಳುವಷ್ಟು ಈಸಿ ಅಲ್ಲ ಅವರಿಗೆ, ನೌಕರರಿಗೂ ಕೂಡ ಅವರಿಗೂ ಹೊಟ್ಟೆ ಇದೆ. ಹೌದು. ಹಾಗಾಗಿ ಒಂದು ಸಣ್ಣ ಯೋಚನೆಯಲ್ಲಿ ಇವತ್ತು ನಾಳೆನ ಬೆಳವಣಿಗೆ ಏನಾಗುತ್ತೆ ಅನ್ನೋದ್ರ ಮೇಲ್ಗಡೆ ಮುಷ್ಕರ ಬದಲಾವಣೆಗೆ ಇಲ್ಲ ಸಮರ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಬಟ್ ಸರ್ಕಾರ ಒಂದು ಒಳ್ಳೆ ಹೆಜ್ಜೆಯನ್ನ ಇಡ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.